ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಂಡಲ್ವುಡ್ ಕಿರುತೆರೆಯ ಹೊಸ ಸಂಚಲನ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇಂದಿನಿಂದ ಆರಂಭ ಆಗುತ್ತಿರೋ ರಾಣಿ ಸೀರಿಯಲ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಬರೋಣ. ಅದರ ಕತೆ ಏನು, ಯಾವುದರ ಮೂಲ, ನಟ ನಟಿಯರು ಯಾರು, ಎಲ್ಲವನ್ನು ಇವತ್ತು ಡೀಟೇಲ್ ಆಗಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ಏನಾದರೂ ಈಗ ಆಲ್ರೆಡಿ ರಾಣಿ ಸೀರಿಯಲ್ನ ಪ್ರೋಮೋಗಳದು ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇದೆ, ನಿಮಗೆ ಅದು ಯಾವ ಥರ ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳೋದನ್ನ ಮರಿಬೇಡಿ. ಸರಿ, ಇವಾಗ ಏನೇನು ಅಂತ ನೋಡ್ಕೊಂಬರೋಣ. ರಾಣಿ ಸೀರಿಯಲ್ ಕೇವಲ ಒಂದು ಕುಟುಂಬ ಡ್ರಾಮಾ ಅಲ್ಲ, ಇದು ತಾಯಿ ಮತ್ತು ಮಗಳ ನಡುವಿನ ಅದ್ಭುತ ಹೋರಾಟದ ಕಥೆಯ ನಾಯಕಿ ಕಾವೇರಿ ತಾನು ಮಾಡದ ತಪ್ಪಿಗೆ ಜೈಲ್ ಪಾಲಾಗ್ತಾಳೆ. ಆಕೆ ಗರ್ಭಿಣಿಯಾಗಿದ್ದಾಗಲೇ ಜೈಲು ಸೇರಿರೋದ್ರಿಂದ ಅಲ್ಲಿಯೇ ಮಗಳಿಗೆ ಜನ್ಮ ನೀಡ್ತಾಳೆ. ಆ ಮಗುವಿನ ಹೆಸರೇ ರಾಣಿ. ಜೈಲಿನ 4 ಗೋಡೆಗಳ ಮಧ್ಯೆನೇ ಹುಟ್ಟಿ ಬೆಳೆಯುವ ಮಗು ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತ ಕನಸು ಕಾಣ್ತಾ ಇರುತ್ತೆ. ತಾಯಿ ಕಾವೇರಿ ತನ್ನ ಮಗಳ ಭವಿಷ್ಯಕ್ಕಾಗಿ ಮತ್ತು ತನ್ನ ಮೇಲಿರುವ ಕಳಂಕವನ್ನು ತೊಳೆದುಕೊಳ್ಳಲು ಹೇಗೆ ಹೋರಾಡ್ತಾಳೆ ಅನ್ನೋದೇ ಈ ಸೀರಿಯಲ್ನ ಜೀವಾಳ. ಹಾಗೆ ನಿಮಗೆ ಗೊತ್ತಿರಬಹುದು, ಒಬ್ಬ ಗರ್ಭಿಣಿ ಹೆಂಗಸು ಜೈಲಲ್ಲಿದ್ದರೆ ಅವಳು ಮಗಳು ಇಂತಿಷ್ಟು ವರ್ಷ ಬರೋ ತನಕ ಅವಳ ಜೊತೆ ಇರ್ಬೋದು. ಆಮೇಲೆ ವರ್ಷ ಆದಮೇಲೆ ಅವಳು ಹೊರಗಡೆ ಬರಲೇಬೇಕು. ಅವನ್ನ ಯಾರು ನೋಡ್ಕೋತಾರೋ ಅವ್ರ ಜೊತೆ ಹೋಗಲೇಬೇಕಾಗತ್ತೆ. ಈ ಸೀರಿಯಲಲ್ಲಿ ಕೂಡ ಅದೇ ಟ್ವಿಸ್ಟ್ ಸಿಗೋದು. ಅಮ್ಮನ ಜೊತೆಗೆ ಬೆಳೆದಿರೋ ರಾಣಿ ಹೊರಗಡೆ ಪ್ರಪಂಚದಲ್ಲಿ ಹೇಗಿರ್ತಾಳೆ, ಅವಳಿಗೆ ಎಷ್ಟೊಂದು ಕಷ್ಟ ಎದುರಾಗತ್ತೆ. ಹಾಗೆ ಅವಳಿಗೆ ಅವರ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಅಪ್ಪನ ಹುಡ್ಕೊಂಡು ಹೋಗ್ತಾಳೆ. ಆವಾಗ ಏನೇನು ಟ್ವಿಸ್ಟ್ ಇರುತ್ತೆ, ಹಾಗೆ ಅವರ ಅಪ್ಪ ಮತ್ತು ಅಮ್ಮನ ನಡುವೆ ಏನೇನು ರಹಸ್ಯಗಳಿರುತ್ತೆ ಅನ್ನೋದೇ ಈ ಸೀರಿಯಲ್ನ ಮುಖ್ಯ ಟ್ವಿಸ್ಟ್ ಆಗಿದೆ. ಇನ್ನು ಈ ಸೀರಿಯಲ್ನ ಮೇನ್ ಕಾಸ್ಟಿಂಗ್ ಬಗ್ಗೆ ಹೇಳ್ಬೋದಾದ್ರೆ ಐಶ್ವರ್ಯ ಅವರು ಮಾಡ್ತಾ ಇದ್ದಾರೆ. ಅವರು ಮುದ್ದು ಲಕ್ಷ್ಮಿ ಸೀರಿಯಲಿಂದ ಪರಿಚಿತ ಆದವರು. ಅದ್ರಿಗಿಂತ ಮೊದಲು ತೆಲುಗುದಲ್ಲಿ ಒಂದು ಕೃಷ್ಣ ಸುಂದರಿ ಅನ್ನೋ ಸೀರಿಯಲ್ಲು ತೆಲುಗುದಲ್ಲಿ ತುಂಬಾನೇ ಅದು ಸಕ್ಸಸ್ ಕಾಣ್ತು ಅಂತ ಹೇಳ್ಬೋದು. ಇನ್ನು ಮುದ್ದು ಲಕ್ಷ್ಮಿಯಾಗಿ ಮಿಂಚ್ತಾ ಇದ್ರು. ಇವಾಗ ರಾಣಿ ಅಮ್ಮ ಆಗಿ ಮಿಂಚೋಕೆ ಬಂದಿದ್ದಾರೆ. ನೀವು ಇವಾಗಲೇ ಆ ಟೈಟಲ್ ಟ್ರ್ಯಾಕನ್ನು ಕೇಳಿರ್ತೀರ. ಎಷ್ಟು ಎಮೋಷ್ನಲ್ ಆಗಿದೆ ಟೈಟಲ್ ಟ್ರ್ಯಾಕ್ ಅಂದರೆ, ಕೇಳಿದರೆ ಕಣ್ಣೀರು ಬರುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಇನ್ನು ಕೇಳಿಲ್ಲ ಅಂದರೆ ಈ ವಿಡಿಯೋ ಮುಗಿದ್ಮೇಲೆ ಹೋಗಿ ನೋಡ್ಕೊಂಬನ್ನಿ, ಖಂಡಿತ ನಿಮಗೂ ಇಷ್ಟ ಆಗತ್ತೆ. ನೆಕ್ಸ್ಟು ಚೈಲ್ಡ್ ಆರ್ಟಿಸ್ಟ್ಗೆ ಬರೋದಾದರೆ, ಇವಳು ಕಲರ್ಸ್ ಕನ್ನಡದಲ್ಲೇ ಪ್ರಸಾರ ಆಗ್ತಾ ಇದ್ದ ವಧು ಅನ್ನೋ ಸೀರಿಯಲಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ. ಇನ್ನು ಈ ಸೀರಿಯಲ್ ರಿಮೇಕಾ ಇಲ್ಲ ಸ್ವಮೇಕ ಅಂತ ನೋಡೋಕೆ ಹೋದರೆ ಇದೊಂದು ರಿಮೇಕ್ ಆಗಿದೆ. ಸ್ಟಾರ್ ಮಾದಲ್ಲಿ ಪ್ರಸಾರ ಆಗ್ತಾ ಇದ್ದ ಚಿನ್ನಿ ಎಂಬ ಮೋಸ್ಟ್ ಫೇವ್ರೇಟ್ ಸೀರಿಯಲ್ಲು, ಮತ್ತು ಹಾಗೆ TRPಯಲ್ಲೂ ನಂಬರ್ 1 ಇದ್ದ ಸೀರಿಯಲ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಇದೇ ಥರ ಸ್ಟೋರಿ ಇತ್ತು. ಈಗ ಆ ಜನ್ರೇಷನ್ ಲೀಪ್ ಸ್ಟಾರ್ಟ್ ಆಗಿದೆ. ಅಂದರೆ ಈ ರಾಣಿ ಚಿನ್ನಿ ಅಂತ ತೆಲುಗುದಲ್ಲಿ ಅವಳು ದೊಡ್ಡವಳಾಗಿ ಎಲ್ಲ ಸಮಸ್ಯೆನ ಅನುಭವಿಸ್ತಾ ಇದ್ದಾಳೆ. ಹಾಗೆ ಇದು ಕಲರ್ಸ್ ಕನ್ನಡದಲ್ಲಿ 6 ಗಂಟೆಗೆ ಪ್ರಸಾರ ಆಗ್ತಾ ಇದೆ ಇವತ್ತಿಂದ. ನೀವೆಲ್ಲರೂ ಮಿಸ್ ಮಾಡದೆ ನೋಡಬೇಕು. ಈಗಾಗಲೇ ಪ್ರೋಮೋ ಮತ್ತು ಟೈಟಲ್ ಸಾಂಗ್ ಎಲ್ಲರ ಮನ ಗೆದ್ದಿದೆ. ಇನ್ನು TRP ಒಳ್ಳೇದು ಬರೋದ್ರೊಳಗೆ ಡೌಟೇ ಇಲ್ಲ. ಜೈಲಿಂದ ಹೊರಬಂದ ಮೇಲೆ ರಾಣಿ ಜೀವನ ಹೇಗಿರುತ್ತೆ, ಹಾಗೆ ಅವರ ಅಮ್ಮ ಹೇಗೆ ತೀರಿಸ್ಕೊಳ್ತಾಳೆ ಅನ್ನೋ ಕುತೂಹಲ ವೀಕ್ಷಕರಲ್ಲಿ ಖಂಡಿತ ಇರುತ್ತೆ. ಫ್ರೆಂಡ್ಸ್, ನೀವು ಇವತ್ತಿಂದ ರಾಣಿ ಸೀರಿಯಲ್ನ ನೋಡ್ತೀರಲ್ವಾ? ನಿಮಗೆ ಪ್ರೋಮೋಗಳಲ್ಲಿ ಐಶ್ವರ್ಯ ಮತ್ತು ಪುಟ್ಟ ಧನ್ವಿ ಯಾರ ನಟನೆ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಸೀರಿಯಲ್ ಪ್ರಸಾರ ಆದ ಮೇಲೆ ಮೊದಲ ದಿನದ ಎಪಿಸೋಡ್ ರಿವ್ಯೂ ಜೊತೆಯಿಂದ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮರಿಬೇಡಿ. ಧನ್ಯವಾದಗಳು.